ಮತ್ತು ಉಪ ಪ್ರಾದೇಶಿಕ ಕಚೇರಿಗಳನ್ನು ಹಾಗೂ ಶಾಖಾ ಕಚೇರಿಗಳನ್ನು ಹೊಂದಿದೆ ಮತ್ತು ದೇಶದ ಹಾಗೂ ರಾಜ್ಯಗಳ ವಿವಿಧ ಸ್ಥಳಗಳಲ್ಲಿ ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳನ್ನು ಹೊಂದಿದ್ದು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆರೋಗ್ಯ ರಕ್ಷಣೆಯ ಜೊತೆಗೆ ವಿವಿಧ ನಗದು ಸೌಲಭ್ಯಗಳನ್ನು ಒದಗಿಸುತ್ತದೆ. ಈ ಸಂಸ್ಥೆಯ ಲಾಂಛನ ಪಂಚದೀಪವಾಗಿದ್ದು ಈ ಸಂಸ್ಥೆಯು ನೀಡುವ 5 ಪ್ರಮುಖ ಸೌಲಭ್ಯಗಳನ್ನು ಸಾಂಕೇತಿಸುತ್ತದೆ. ವೈದ್ಯಕೀಯ ರಕ್ಷಣೆ ದೊರೆಯುತ್ತದೆ. ಅನಾರೋಗ್ಯ, ಪ್ರಸವ, ವೃತ್ತಿ ಸಂಬಂಧಿ ಅಪಘಾತದಿಂದ ಆದ ಗಾಯ ಮತ್ತು ಅಂಗವಿಕಲತೆ, ಮರಣ ಸ್ಥಾಪನೆಯ 15 ದಿನಗಳೊಳಗಾಗಿ ಕಾಯ್ದೆಯಡಿ ನೋಂದಾಯಿಸಿಕೊಳ್ಳಬೇಕು. ಆದಾಗ್ಯೂ ಯಾವುದೇ ಕಾರಣದಿಂದ ಉದ್ಯೋಗದಾತರು ತಮ್ಮ ಸಂಸ್ಥೆ ಘಟಕವನ್ನು ಇನ್ನೂ ನೋಂದಾಯಿಸದಿದ್ದಲ್ಲಿ ಈ ಯೋಜನೆ ದಿನಾಂಕ 1ನೇ ಜುಲೈನಿಂದ 31 ಡಿಸೆಂಬರ್ 2025ರವರೆಗೆ 6 ತಿಂಗಳ ಅವಧಿಗೆ ಜಾರಿಯಲ್ಲಿದ್ದು ಗುತ್ತಿಗೆ ಹಾಗೂ ತಾತ್ಕಾಲಿಕ ಕಾರ್ಮಿಕರು ಸೇರಿದಂತೆ ಇಎಸ್ಐ ಅಡಿಯಲ್ಲಿ ಇನ್ನೂ ನೋಂದಾವಣಿಯಾಗದ ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ನೋಂದಾವಣಿ ಪೂರ್ವದ ಯಾವುದೇ ಪರಿಶೀಲನೆ ಅಥವಾ ಹಿಂದಿನ ಯಾವುದೇ ಬಾಕಿ ಪಾವತಿಯ ಬೇಡಿಕೆ ಇಲ್ಲದೆ ನೋಂದಾಯಿಸಿಕೊಳ್ಳಲು ಒಂದು ಬಾರಿಯ ಅವಕಾಶವನ್ನ ಒದಗಿಸುತ್ತದೆ. ಯೋಜನೆಯ ಬಗ್ಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಪ್ರಚಾರವನ್ನು ನೀಡಿ ಹೆಚ್ಚಿನ ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಈ ಯೋಜನೆಯ ಅಡಿಯಲ್ಲಿ ನೋಂದಾವಣಿಯಾಗಿ ಈ ಯೋಜನೆಯಡಿ ಸಿಗುವ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುವಂತೆ ತಮ್ಮ ಸಹಕಾರವನ್ನು ಕೋರುತ್ತಾ ಈ ಬಗ್ಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ಪ್ರಚಾರ ನೀಡಬೇಕೆಂದು ವಿನಂತಿಸಲು ಹಾಗೂ ಈ ಯೋಜನೆಯ ಬಗ್ಗೆ ಇನ್ನಷ್ಟು ವಿಸ್ತೃತ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಮನೋಜ್ ಕುಮಾರ್ ಅವರು. Myself, Manoj Kumar. I am Regional Director at Regional Office Bangalore. With me is S. Karita Selvi ma'am. She is SRO in charge at SRO Bomasandra. And here is my friend Sada Kishore sir. He is SRO in charge PNM. Sir, there are only 3 offices here, administrative offices. Apart from that, there are lots of hospitals, dispensaries and other sub-regional offices in entire Karnataka. We are gathered here to discuss and spread awareness about spree. You know, already Purnima has explained that spree is a scheme for promotion of registration of employer and employees. But before going on that, let me first give some details about what ESIC is. You might knowing that what ESIC, but so far I know that people are not very much aware what ESIC exactly doing. ESI has launched this spree scheme very recently. This is for those who are left out from the registration, those employer or employees who are left out of registration. They will be free to register from 1st July to 31st December without any penal actions or any prosecutions actions. There will be no demand of contribution for past period. So I request all the left out employer and employees to come forward and please register themselves in ESIC and get the social security bracket cover. There are lots of benefits comes under ESIC. Apart from medical, we are providing pensions and also disablement benefits and sickness benefit. They will be covered from day 1 of registration. So I ಕಾರ್ಮಿಕರ ರಾಜ್ಯ ವಿಮಾ ನಿಗಮದ ಬಗ್ಗೆ ಮತ್ತು ಅದು ನೀಡುವ ಯೋಜನೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಕಾರ್ಮಿಕರ ರಾಜ್ಯ ವಿಮಾ ನಿಗಮ 2 ರೀತಿಯ ಪ್ರಮುಖ ಯೋಜನೆಗಳನ್ನ ಕೊಡುತ್ತೆ. ಒಂದು ವೈದ್ಯಕೀಯ ರಕ್ಷಣೆ ಮತ್ತು ನಗದು ಸೌಲಭ್ಯ. ಯಾರು 21,000ಕ್ಕಿಂತ ಕಡಿಮೆ ವೇತನ ಪಡೆಯುವ ಎಲ್ಲ ಕಾರ್ಮಿಕರು ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆ ವ್ಯಾಪ್ತಿಗೆ ಬರ್ತಾರೆ. ಅಂತವರಿಗೆ ಅವರ ಅನಾರೋಗ್ಯದಲ್ಲಿ, ಅಂಗವಿಕಲತೆಯಾದಲ್ಲಿ ಅಥವಾ ಉದ್ಯೋಗ ಸಂಬಂಧಿ ಗಾಯದಿಂದ ಆದಂತಹ ಮರಣದಂತಹ ಸಂದರ್ಭಗಳಲ್ಲಿ ವಿವಿಧ ರೀತಿಯ ಪಿಂಚಣಿ ವ್ಯವಸ್ಥೆ ಮತ್ತು ಆರ್ಥಿಕ ಸಬಲತೆಯನ್ನು ನೀಡುವ ಒಂದು ಸಂಸ್ಥೆ ನಮ್ಮ ಕಾರ್ಮಿಕ ವಿಮಾ ನಿಗಮ ಆಗಿದೆ. ಇಲ್ಲಿ 10ಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುವಂತಹ ಸಂಸ್ಥೆಗಳಿಗೆ ಈ ಕಾರ್ಮಿಕರ ವಿಮಾ ಕಾಯ್ದೆ ಅನ್ವಯ ಆಗುತ್ತೆ.
ಇದರಲ್ಲಿ ನೀವು ನೋಂದಾವಣಿಯಾದಲ್ಲಿ ಉದ್ಯೋಗದಾತರು ತಮ್ಮ ಜವಾಬ್ದಾರಿಗಳಿಂದ ತಮ್ಮ ಜವಾಬ್ದಾರಿಗಳನ್ನ ಕಡಿತ ಮಾಡಿಕೊಂಡು ಕಾರ್ಮಿಕರ ವಿಮಾ ನಿಗಮಕ್ಕೆ ಅದನ್ನು ವರ್ಗಾಯಿಸಬಹುದು ಅಂತ ಒಂದು ಯೋಜನೆ ನಮ್ಮ ಕಾರ್ಮಿಕ ವಿಮಾ ನಿಗಮ ಕೊಡ್ತಾ ಇದೆ. ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ವಿಮಾದಾರರ ಮಕ್ಕಳಿಗೆ ಮೀಸಲಾತಿಯನ್ನ ಕೊಡುತ್ತೆ. ಕೋವಿಡ್ ಅಂತಹ ಮೃತರಾದಂತಹ ಎಲ್ಲ ವಿಮಾದಾರರಿಗೆ ಅವರ ಕುಟುಂಬದ ಅವಲಂಬಿತರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಮಾಡಿದೆ. ಹೀಗೆ ಹಲವಾರು ವಿವಿಧ ರೀತಿಯ ಯೋಜನೆಗಳನ್ನು ನಮ್ಮ ಕಾರ್ಮಿಕರ ವಿಮಾ ನಿಗಮದಿಂದ ಹಮ್ಮಿಕೊಂಡಿದ್ದು ಅವುಗಳನ್ನ ಸದುಪಯೋಗವನ್ನು ಪಡಿಸ್ಕೋಬೇಕಂತ ಎಲ್ಲ ಉದ್ಯೋಗದಾತರಲ್ಲಿ ಮತ್ತು ಕಾರ್ಮಿಕರಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ.